ಇವತ್ತಿನ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ. ಅಂಗನವಾಡಿ ಕೇಂದ್ರಗಳಲ್ಲೇ ಇನ್ಮುಂದೆ ಎಲ್ಲ ಮಕ್ಕಳಿಗೂ ಇಂಗ್ಲಿಷ್ ಮೀಡಿಯಂ ಎಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ತರಗತಿಗಳು ಆರಂಭ ಆಗಿರುತ್ತದೆ. ಇನ್ನು ಮುಂದೆ ಸಾಕಷ್ಟು ಪ್ಯಾರೆಂಟ್ಗಳು ಅವರವರ ಮಕ್ಕಳುಗಳನ್ನು ಅವರ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳನ್ನು ಕಳುಹಿಸಬಹುದು. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಮಕ್ಕಳಿಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಏನೆಂದರೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದು ಏನೆಂದರೆ, ಇನ್ನು ಮೇಲೆ ಎಂದರೆ ಬರುವ ವರ್ಷ ಜೂನ್ ತಿಂಗಳಲ್ಲೇ ರಾಜ್ಯದಲ್ಲಿನ ಅಂಗನವಾಡಿ ಕೇಂದ್ರವನ್ನು ಸರ್ಕಾರಿ ಮಾಂಟೆಸರಿ ಶಾಲೆಗಳ ಮೇಲ್ದರ್ಜೆಗೆ ಏರಿಸಲು ತೀರ್ಮಾನಿಸಿದ್ದ ಮೊದಲ ಹಂತದಲ್ಲಿ ಅಂದರೆ 9,000 ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ LKG ಮತ್ತು UKG ಬೋಧನಾ ಶುರು ಮಾಡಲು ಈ ಮೊದಲೇ ಸೂಚಿಸಲಾಗಿತ್ತು. ಈ ಬೆನ್ನಲ್ಲೇ ರಾಜ್ಯದ ಅಂಗನವಾಡಿಗಳಲ್ಲಿ LKG UKG ತರಗತಿಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ. ಇದು ನಮ್ಮ ರಾಜ್ಯ ಸರ್ಕಾರದ ಘೋಷಣೆಯಾಗಿದೆ. ಇಡೀ ದೇಶಕ್ಕಾಗಿ ಮುಂದುವರಿಯಾಗಿರುವ ಕರ್ನಾಟಕದ ಅಂಗನವಾಡಿ ಕೇಂದ್ರಗಳ ಉನ್ನತಿಗೆ ಕಾರಣ ಮೊದಲ ಭಾಗವನ್ನು ಇದೇ 22ರಂದು ರಾಜ್ಯ 250 ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ LKG UKG ತರಗತಿಗಳನ್ನು ಸಾಂಕೇತಿಕವಾಗಿ ಆರಂಭಿಸಲಾಗುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಇದೊಂದು ಶುಭ ಸುದ್ದಿ ಅಂತಾನೆ ಹೇಳಬಹುದು. ಇದುವಲ್ಲದೆ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಇಲಾಖೆಯ ವತಿಯಿಂದಲೇ ಬ್ಯಾಗ್, ಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಗುವುದು ಎಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಸುಮಾರು 50 ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ. ಈ ಮೊದಲ ಹಂತದಲ್ಲಿ 15ರಿಂದ 20,000 ಶಾಲೆಗಳಲ್ಲಿ ಗವರ್ಮೆಂಟ್ ಮಾಂಟೆಸರಿಯಾಗಿ ಬದಲಾಗಿದೆ. ಇತರ ಶಾಲೆಗಳಿಗಿಂತ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳು ಹೆಚ್ಚು ಸುರಕ್ಷಿತ ಆಗಿರಬೇಕು. ಅಂಗನವಾಡಿ ಕೇಂದ್ರಗಳನ್ನು ಉನ್ನತ ರೀತಿಗಾಗಿ ಬೆಳೆಸುವುದೇ ನಮ್ಮ ಗುರಿಯಾಗಿರುತ್ತದೆ. ಮಕ್ಕಳಿಗೆ ಗುಣಮಟ್ಟದ ಆಹಾರ ಮಾತ್ರವಲ್ಲ, ಶಿಕ್ಷಕರಿಗೆ ಸೀರೆಯನ್ನು ನೀಡಲಾಗುತ್ತದೆ. ಯಾವುದೇ ಕಾರಣಕ್ಕೆ ಅಂಗನವಾಡಿ ಶಿಕ್ಷಕಿಯರನ್ನು ತೆಗೆಯುವ ಪ್ರಶ್ನೆ ಇಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವುದೇ ಪೋಷಕರ ಕೂಡ ಗುರಿಯಾಗಿರುತ್ತದೆ. ಅಂಗನವಾಡಿ ಕೇಂದ್ರಗಳನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು ನಮ್ಮ ಗುರಿಯಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಇನ್ನು LKG UKG ಹಾಗೂ 1ನೇ ತರಗತಿಯ ಮಕ್ಕಳು ಪ್ರವೇಶಕ್ಕೆ ವಯೋಮಿತಿ ನಿಗದಿ ಮಾಡಿ ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಡಿಸಿದೆ. ಎಂದರೆ LKG ಸೇರುವ ಮಕ್ಕಳಿಗೆ ಅವರ ವಯೋಮಿತಿ ಈ ರೀತಿಯಾಗಿ ಇರಬೇಕು. ಎಷ್ಟು ಎಂದರೆ 4 ವರ್ಷ ಮೇಲ್ಪಟ್ಟು 6 ವರ್ಷದ ಒಳಗಿರುವ ಮಕ್ಕಳನ್ನು LKGಗೆ ಸೇರಿಸಬಹುದು. ಮತ್ತು UKG ಸೇರುವ ಮಕ್ಕಳ ವಯೋಮಿತಿ 5 ವರ್ಷದಿಂದ 7 ವರ್ಷದ ಮಕ್ಕಳನ್ನು UKGಗೆ ಸೇರಿಸಬಹುದು. ಇದು ಇಷ್ಟು ಮಾಂಟೆಸರಿ ಮಕ್ಕಳ ವಯೋಮಿತಿ ಅಂತ ನಮ್ಮ ಶಿಕ್ಷಣ ಇಲಾಖೆಯಿಂದ ಬಂದ ಮಾಹಿತಿಯಾಗಿದೆ. ಇನ್ನು 1ನೇ ತರಗತಿಯ ಮಕ್ಕಳ ವಯೋಮಿತಿ 6 ವರ್ಷದಿಂದ ಮೇಲ್ಪಟ್ಟು 8 ವರ್ಷದವರೆಗೆ ನಿಗದಿಪಡಿಸಲಾಗಿದೆ. 6 ವರ್ಷ ಕೂಡ ಮೀರಿದ ಮಕ್ಕಳನ್ನು, ಶಾಲೆಗೆ ಸೇರದೇ ಇರುವ ಮಕ್ಕಳನ್ನು, ಶಾಲೆ ಬಿಟ್ಟು ಮಕ್ಕಳು ಎಂದರೆ LKG UKG ಹೋಗದೇ ಇರುವ ಮಕ್ಕಳನ್ನು ಕೂಡ ಡೈರೆಕ್ಟ್ ಆಗಿ 1ನೇ ತರಗತಿಯ ಸೇರಿಸಬಹುದು. ಇದೀಗ ರಾಜ್ಯ ಸರ್ಕಾರದಿಂದ ಬಂದ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಇನ್ನು ಮಕ್ಕಳ ಪೋಷಕರಿಗೆ ಈ ಒಂದು ಯೋಜನೆ ತುಂಬ ಪ್ರಯೋಜನಕ ಆಗಿರಬಹುದು. ಸರ್ಕಾರದ ಈ ಯೋಜನೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. See you with the new video.